ಇವತ್ತು ನಾವು ಆರೋಗ್ಯವನ್ನು ಮತ್ತು ಐಶ್ವರ್ಯವನ್ನು ದಯಪಾಲಿಸುವಂತಹ ತಾಯಿಯಾದ ಕಂಚಿ ಕಾಮಾಕ್ಷಿ ಅಮ್ಮ ಮತ್ತು ಮುತ್ತು ಮಾರಿಯಮ್ಮ ದೇವಾಲಯದಲ್ಲಿದ್ದೀವಿ. ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳನ್ನ ದಯಪಾಲಿಸೋ ತಾಯಿಯಾಗಿ ಕಂಚಿ ಕಾಮಾಕ್ಷಿ ಅಮ್ಮನನ್ನ ಮತ್ತೆ ಅಮ್ಮ ಮತ್ತು ದಡಾರ ಮುಂತಾದ ಸಾಂಕ್ರಾಮಿಕ ರೋಗಗಳನ್ನ ನಿವಾರಣೆ ಮಾಡುವಂತಹ ಮುತ್ತು ಮಾರಿಯಮ್ಮ ದೇವಿಯನ್ನ ಇಲ್ಲಿ ಭಕ್ತಿಯಿಂದ ಪೂಜಿಸ್ತಾರೆ. ಸುರವರವರ್ಷಿಣಿ ದೂರ್ಧರಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಿಷಮೋಷಿನಿ ಘೋಷರತೆ. ಇಷ್ಟು ಜೋರಾಗಿ ಮಳೆ ಬರ್ತಾ ಇದ್ರು ಅಥವಾ ಊಟದ ಸಮಯ ಮೀರಿದ್ರು ಕೂಡ ಎಲ್ಲರೂ ಕೂಡ ಗಡಿಬಿಡಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಕಂಚಿ ಕಾಮಾಕ್ಷಿ ಅಮ್ಮನ ಮಂಟಪನ. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಚಿ ಕಾಮಾಕ್ಷಿ ತಂಡದಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಕೆಲಸ ಮಾಡ್ತಿದ್ದಾರೆ. ಇವ್ರ ಜೊತೆನೆ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಎಷ್ಟು ವರ್ಷದಿಂದ ಕಂಚಿ ಕಾಮಾಕ್ಷಿ ತಂಡದ ಮಂಟಪವನ್ನು ಮಾಡ್ತಾ ಇದ್ದೀರಾ? ಇದು ನಮ್ಮ ಟೆಂಪಲ್ ಮಂಟಪನ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕಳೆದ 30 ವರ್ಷದಿಂದ ನಮ್ಮ ಸಮಿತಿಯಲ್ಲಿ ಮೆಂಬರ್ ಆಗಿದ್ದೀನಿ. ಇದು ಈ ವರ್ಷ ನಮ್ಮದು 62ನೇ ವರ್ಷ. ಲೋಹಿತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉತ್ತಮ ತಂಡ ಇದೆ. 250 ಮೆಂಬರ್ಸ್ ಇದ್ದಾರೆ ನಮ್ಮ ತಂಡದಲ್ಲಿ. ಸುನಿಲ್ ಅಂತ ಹೇಳಿ ಒಂದು ಆರ್ಟಿಸ್ಟ್ ಇದ್ದಾರೆ. ಅವರ ಅಂಡರಲ್ಲಿ 10 ಜನ ಮೆಂಬರ್ಸ್ ಸೇರಿ ನಾವು ಈ ಆರ್ಟ್ ವರ್ಕನ್ನು ನಾವು 10 ಜನ ಮಾಡ್ತಾಯಿದ್ದೀವಿ. 1963ರಿಂದ ಶುರುವಾದಂತಹ ಮಂಟಪ ಅಲ್ವಾ ಇದು? ಎಷ್ಟು ಬಾರಿ ಬಹುಮಾನಗಳನ್ನು ಪಡೆದಿದ್ದೀರಾ ಸರ್? ನಾವು ಸುಮಾರು ಸಲ ಬಹುಮಾನ ಪಡೆದಿದ್ದೀವಿ ಮೇಡಮ್. ಅದರಲ್ಲಿ ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ಮೂಕಾಸುರ ಅದೆಲ್ಲ ಜನಮೆಚ್ಚುಗೆ ಮಂಟಪ ಆಗಿತ್ತು. ಮತ್ತು ಅದೇ ರೀತಿ ನರಸಿಂಹಸ್ವಾಮಿದು ಮಂಟಪ ಮಾಡಿದ್ವಿ, ಅದು ಪ್ರೈಸ್ ಬಂದಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿದಲ್ಲೇ ಜನಮೆಚ್ಚುಗೆ ಮಂಟಪ ಜೊತೆಗೆ ಪ್ರಥಮ ಬಹುಮಾನ ಬರೆದಿತ್ತು. ಮೂಕಾಸುರ ಕೂಡ ಕಳೆದ 10 ವರ್ಷ ಬ್ಯಾಕಲ್ಲಿ ಮೂಕಾಸುರದು ಸ್ಟೋರಿ ಮಾಡಿದಾಗ ಆ ವರ್ಷ ಕೂಡ ಫಸ್ಟ್ ಪ್ರೈಸ್ ಬಂದಿತ್ತು. ಇವಾಗ ಕಳೆದ 7 ಇಯರ್ಸ್ ಅಂದರೆ ಕೋವಿಡ್ ಮತ್ತು ಫ್ಲಡ್ ಆಗಿದ್ದು, ಅದರಿಂದೆಲ್ಲ ಆಗಿ ಒಂದು 4 ಇಯರ್ಸ್ ಅದರಲ್ಲಿ ಏನು ಮಾಡಿತ್ತಿಲ್ಲ. ಮತ್ತು ಕಳೆದ ವರ್ಷ ನಾವು ನಿಂತಿದ್ದೀವಲ್ಲ, ಈ ಪ್ಲೇಸನ್ನು ನಾವು ಪರ್ಚೇಸ್ ಮಾಡ್ಕೊಂಡಿದ್ವಿ ನಮ್ಮ ಕಮಿಟಿಯಿಂದ. ಸುಮಾರು 93 ಲಕ್ಷ ವೆಚ್ಚದಲ್ಲಿ ಈ ಪ್ಲೇಸನ್ನು ಪರ್ಚೇಸ್ ಮಾಡಿದ್ದಕ್ಕೆ ಕಳೆದ ವರ್ಷ ಬರೀ ಒಂದು 3.5 ಲಕ್ಷ ಅಮೌಂಟಲ್ಲಿ ನಾವು ಇಡೀ ಒಂದು ಮಂಟಪ ತೋರಿಸಿದ್ವಿ. ಅದಕ್ಕೆ 4ನೇ ಪ್ಲೇಸ್ ಬಂದಿತ್ತು. ಸೊ ಈ ವರ್ಷ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಒಂದು ಪ್ರಥಮ ಬಹುಮಾನಕ್ಕೆ ಒಂದು ಪೈಪೋಟಿಗೆ ಕೊಡೋ ರೀತಿಯಲ್ಲೇ ಒಂದು ಮಂಟಪ ಮಾಡ್ತಾಯಿದ್ವಿ. ಸೊ ಈ ವರ್ಷ ಒಂದು 25 ಲಕ್ಷ ವೆಚ್ಚದಲ್ಲಿ ಒಂದು ಬೃಹತ್ ಮಂಟಪ ಮಾಡ್ತಾಯಿದ್ವಿ. ಪರಶುರಾಮನಿಂದ ಕಾರ್ತಿಯ ವೀರಾರ್ಜುನ ಎಂಬ ಒಬ್ಬ ರಾಜನ ಸಂಹಾರ ಅಂತ ಹೇಳುವಂಥ ಕಥಾ ಸಾರಾಂಶವನ್ನು ಈ ವರ್ಷ ಮಂಟಪದಲ್ಲಿ ಒಳಗೊಳಿಸ್ತಾ ಇದ್ವಿ. ಪ್ರಥಮವಾಗಿ ನಮ್ಮಲ್ಲಿ ಈ ವರ್ಷ ಚೆನ್ನೈನಿಂದ ಒಂದು ಸ್ಪೆಷಲ್ ಆಗಿ ಒಂದು ಇರುವ ಫೈರ್ ಎಫೆಕ್ಟ್ಸ್ ಬರ್ತಾಯಿದೆ. ಅದೇ ರೀತಿ ಹೈದರಾಬಾದ್ನಲ್ಲಿ ಇರುವಂಥ ಒಂದು ಡಿಫ್ರೆಂಟ್ ಟೈಪ್ ಆಫ್ ಫ್ಲೇಮ್ಸ್ ಅದೊಂದು ಬರ್ತಾಯಿದೆ. ಅದು ಮಡಿಕೇರಿ ದಸರಾಕ್ಕೆ ಹೊಸದಾಗಿ ತರಿಸ್ತಾ ಇದ್ದೀವಿ. ಮತ್ತು ಸ್ವಲ್ಪ ವೆರೈಟಿಯಾಗಿ ಏನು ಅಂತ ಹೇಳಿದ್ರೆ ಈ ವರ್ಷ ನಾವು ಒಂದು ತುಂಬ ಹೆವಿಯಾಗಿರುವಂಥ 2 ಫಿಗರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಮತ್ತೊಂದು 10 ಜನರ ಯುವಕರ ತಂಡ ನಾವು ರೆಡಿ ಮಾಡ್ತಾಯಿದ್ವಿ. ಸುನಿಲ್ ಅಣ್ಣ ಅವರು ಫಿಗರ್ಸನ್ನೆಲ್ಲ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಮೇಯ್ನು ಫಿಗರ್ ಬಂದು ಉದ್ಬೂರು, ಮೈಸೂರು ಹತ್ರ ಇರೋ ಉದ್ಬೂರಲ್ಲಿ ರೆಡಿಯಾಗಿ ಬಂದಿದೆ. ಬಾಕಿ ಇರುವ ಸಣ್ಣ ಫಿಗರ್ಸನ್ನು ಆದರ್ಶ ಅಂತ ಹೇಳುವಂಥವ್ರು ಮಾಡ್ತಾಯಿದ್ದಾರೆ. ಇದು ಆರ್ನಮೆಂಟ್ಸ್ ಅಂತ ಇರೋದನ್ನಲ್ಲೂ ನಮ್ಮ ಪ್ರಜ್ವಲ್ ಅಂತ ಹೇಳೋರು ಮಾಡ್ತಾಯಿದ್ದಾರೆ. ಈ ಕಂಪ್ಲೀಟ್ ಸೆಟ್ ವರ್ಕನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ. ಮತ್ತು ರಾಘವೇಂದ್ರ ಮತ್ತು ಶಶಿ ಅಂತ ಹೇಳುವವರು ಸ್ಟುಡಿಯೋ ಸೆಟ್ಟಿಂಗ್ಸ್ ಮತ್ತು ಈ ಇಡೀ ಮಂಟಪದ ಸೆಟ್ಟಿಂಗ್ಸನ್ನು ಅವರೇ ಮಾಡ್ತಾಯಿದ್ದಾರೆ. ಮೇಯ್ನಾಗಿ ನಮ್ಮ ತಂಡಕ್ಕೆ ಒಂದು ಉತ್ತೇಜನ ಅಂದರೆ ರಾಘವೇಂದ್ರ ಅವರು ಇಡೀ ಟ್ಯಾಬ್ಲೋನ ಮೇಂಟೈನ್ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಸಮಿತಿ ಹಿರಿಯರೆಲ್ಲ ಸದಸ್ಯರೆಲ್ಲರೂ ಸೇರಿ ಅವರ ಪ್ಲ್ಯಾನಿಂಗ್ ಪ್ರಕಾರ ನಾವು ಈ ವರ್ಷ ಒಂದು ಅದ್ದೂರಿ ಮಂಟಪ ಕೊಡ್ತಾಯಿದ್ವಿ. ಎಲ್ಲ ಮೆಂಬರ್ಸು ಸೇರಿ ಒಂದು 3 ತಿಂಗಳಿಂದ ಈ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಒಂದು 4 ತಿಂಗಳು ಬ್ಯಾಕಿಂದನೇ ನಾವು ಸ್ಟೋರಿ ಫೈನಲೈಸ್ ಮಾಡೋದು, ಮತ್ತು ಹೇಗೆ ಬರ್ಬೋದು, ಹೇಗೆ ಔಟ್ಪುಟ್ ತರ್ಬೋದು, ಮಡಿಕೇರಿ ಜನತೆಗೆ ಹೊಸತನ ಏನೋ ತೋರಿಸ್ಬೋದು ಅಂತ ಹೇಳುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಸರ್ ನೀವು ನೋಡ್ತಿದ್ದೀರಾ ಇಷ್ಟು ಜೋರಾಗಿ ಮಳೆ ಬರ್ತಿದೆ, ಆದರೂ ಕೂಡ ಎಲ್ಲರೂ ಕೆಲಸವನ್ನು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಟೀಮಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಎಲ್ಲರೂ ಒಂದೇ ಮನಸ್ಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಮೇಯ್ನಾಗಿ ನಮ್ಮ ದೇವಿ ಆಶೀರ್ವಾದ, ನಮ್ಮದು ಕರಗ ದೇವತೆ ಕೂಡ ದೇವಿ ಆಶೀರ್ವಾದದಿಂದ ಮಳೆ ಬರೋದಿಲ್ಲ ಅಂತ ಒಂದು ನಂಬಿಕೆ ಅಷ್ಟೇ. ಎಲ್ಲರೂ, ನಾವು ಮಾತ್ರ ಅಲ್ಲ, ಎಲ್ಲ 10 ಮಂಟಪದವರಿಗೂ ತುಂಬ ಕಷ್ಟ. ನಮಗೆ ಇಲ್ಲಿ ಶೆಡ್ಡೊಳಗೆ ಕೆಲಸ ಆಗಿರೋದ್ರಿಂದ ಮಳೆ ಅಷ್ಟು ಗೊತ್ತಾಗೋದಿಲ್ಲ. ಹೊರಗಡೆ ಟ್ಯಾಬ್ಲೋ ಸೆಟ್ಟಿಂಗ್ ಮಾಡೋರಿಗೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಇನ್ನು ಸ್ಟುಡಿಯೋ ಸೆಟ್ಟಿಂಗ್ಸ್, ಇನ್ನು ಕರೆಂಟ್ ವ್ಯವಸ್ಥೆ ಆಗಿದೆ, ಶಾಕ್ ಹೊಡೆಯುವಂಥದ್ದು ಅಂಥದ್ದು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಮಳೆ ಕಮ್ಮಿ ಆದರೆ ಸ್ವಲ್ಪ
ಒಳ್ಳೆಯದು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಸರ್ ನಿಮ್ಮ ಹೆಸರು? ಸುನೀಲ್. ಸರ್ ಎಷ್ಟು ಸಮಯದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಈ ವರ್ಷದಿಂದ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೇನೆ. ಮತ್ತು ನಾನು ಹಲವು ವರ್ಷಗಳಿಂದ ಬೇರೆ ಬೇರೆ ಕಮಿಟಿಗಳಲ್ಲಿ ಮಾಡಿ ಬಂದಿದ್ದೀನಿ. ಸರ್ ನಿಮ್ಮ ಕೆಲಸಕ್ಕೆ ಟೀಮ್ ಅವ್ರ ಸಪೋರ್ಟ್ ಹೇಗಿದೆ? ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ನಾನು ಮಾಡಿದ ಒಂದು 5-6 ಕಮಿಟಿಯಲ್ಲಿ ಮಾಡಿದಲ್ಲಿ ಒಂದು ಒನ್ ಆಫ್ ದಿ ಬೆಸ್ಟ್ ಕಮಿಟಿ. ಸರ್ ಹಾಗೆಯೇ ನಿಮ್ಮನ್ನು ನೀವು ಸೀನಿಯರ್ ಅಂತ ಹೇಳಿದ್ರಿ ಅಲ್ವಾ, ನಿಮ್ಮನ್ನ ನೋಡಿ ಕಲಿಯೋದು ತುಂಬ ಇರುತ್ತೆ. ಸೊ ನಿಮ್ಮಿಂದ ಯಾವ ಕ್ವಾಲಿಟಿಯನ್ನು ನಿಮ್ಮ ಟೀಮ್ ಅವ್ರು ತಗೋಬೋದು ಅಂತ ನೀವು ಹೇಳ್ತೀರಾ? ನಮ್ಮಿಂದ ಅಂತ ಹೇಳಿದ್ರೆ ಅನಾಟೋಮಿ ಏನು ಬಾಡಿಗೆ ಏನು ತಕ್ಕಾಗಿ ಒಂದು ಫಿಗರ್ನ ಮಾಡಬೇಕು. ಯಾಕಂದರೆ ನಾನು ಪ್ರೊಫೆಷ್ನಲ್ಲಿ ನಾನೊಬ್ಬ ಆರ್ಟಿಸ್ಟು. ಸೊ ವಾಲ್ ಆರ್ಟು, ನಾನು ಕ್ಲೇ ಆರ್ಟ್ ಎಲ್ಲ ಮಾಡಿ ಬಂದಿದ್ದೀನಿ. ಸೊ ನಾನು ಮಾಡೋ ವರ್ಕಲ್ಲಿ ಅನಾಟೋಮಿ ವೈಸ್ ಹೋಯ್ತೀನಿ. ನಾನು ಏನಿದ್ರೂ ಸಹ ಕಲರಿಂಗು ಇದರಲ್ಲೆಲ್ಲ ನಾನು ಟೆಕ್ನಿಕಲ್ ವರ್ಕಲ್ಲೇ ಮಾಡ್ತೀನಿ ನಾನು. ಸೊ ಅದರಿಂದ ಅದು ಇವರಿಗೆ ಸ್ವಲ್ಪ ಕಡಿಮೆ ನಾಲೆಜ್ ಇರೋದ್ರಿಂದ ಅದನ್ನು ಇವರು ಕಲಿತಿದ್ದಾರೆ. ಆಲ್ಮೋಸ್ಟ್ ತುಂಬ ಕಲ್ತಿದ್ದಾರೆ. ಈ ವರ್ಷವೇ ಅವರು ತುಂಬ ರೆಡಿ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ವರ್ಷ ನಾನು ಬೇಕು ಅಂತಲೂ ಇಲ್ಲ ಕಾಣುತ್ತೆ ಮೋಸ್ಟ್ಲಿ ಕಮಿಟಿಗೆ. ಆ ಲೆವೆಲ್ ಅವ್ರು ರೆಡಿ ಇದ್ದಾರೆ. ಸರ್ ನಾವು ಮಂಟಪವನ್ನು ಇವಾಗ ಅಲ್ಲಿ ನೋಡೋದು ಬೇರೆ, ನಿಮ್ಮ ಇಲ್ಲಿ ಎಫರ್ಟ್ಗಳು ಬೇರೆ ಇರುತ್ತೆ ಅಲ್ವಾ. ಸೊ ನೀವು ಎಷ್ಟು ಹಿಂದಿನ ತಿಂಗಳಿಂದ ಈ ಪ್ಲ್ಯಾನನ್ನು ಮಾಡ್ಕೊಂಡಿರ್ತೀರಾ ಅಥವಾ ಸಣ್ಣ ಸಣ್ಣ ಚೇಂಜಸ್ಗಳಿರುತ್ತೆ? ಯಾವಾಗ ಫೈನಲ್ ಔಟ್ಪುಟ್ ಕೊಡ್ಬೋದು ನೀವು? ನಾವು ಅಂದರೆ ದಸರಾದ ಬಗ್ಗೆ ಈ ದಸರಾ ಆದ ಮೇಲೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಂದು ಅದಕ್ಕೆ ಫೈನಲೈಸ್ ಮಾಡೋದು ಅಂತ ಹೇಳಿದಾಗ ಸ್ಟೋರಿ ಆಗಬೇಕು. ಒಂದು 3-4 ಸ್ಟೋರಿ ತಗೊಳ್ತಾರೆ. ಆಗ ಒಬ್ಬೊಬ್ಬರಿಗೆ ಒಂದೊಂದು ಥರ ತೀರ್ಮಾನ ಇರ್ತದೆ. ಅವರೆಲ್ಲ ಸೇರಿ ಒಗ್ಗೂಡಿ ಒಂದು ಒಳ್ಳೆ ಸ್ಟೋರಿನ ತಂದ ಮೇಲೆ ಇದು ಕರೆಕ್ಟ್ ಅಂತ ಹೇಳಿದ ಮೇಲೆ ಡಿಸಿಷನ್ ಒಂದು 3-4 ತಿಂಗಳಲ್ಲೇ ಮಾಡೋದು. ತುಂಬ ಥಿಂಕಿಂಗ್ ಏನು ಮಾಡೋಕ್ಕೆ ಹೋಗೋದಿಲ್ಲ. 3-4 ತಿಂಗಳಲ್ಲೇ ನಾವು ಪ್ಲ್ಯಾನ್ ಮಾಡೋದು. ಸ್ಟೋರಿ ಎಲ್ಲ ಫೈನಲ್ ಆದಮೇಲೆ ಇದೇ ಸ್ಟೋರಿ ಅಂತ ಹೇಳಿದ ಮೇಲೆ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಮತ್ತು ತುಂಬ ಪ್ಲ್ಯಾನ್ ಏನು ಮಾಡೋದಿಲ್ಲ. ನಾವು ಯಾವಾಗ ಯುದ್ಧ ಬರ್ತದೆ ಆಗನೇ ಶಸ್ತ್ರ ತೆಗೆಯೋದು. ಅಲ್ಲಿವರೆಗೆ ಹಾಗೇನೇ ಇರ್ತದೆ. ಸರ್ ಎಂತ ಅಂದರೆ ನೀವು ಇವಾಗ ಸೀನಿಯರ್ ಇರೋದ್ರಿಂದ ನನ್ನ ಒಂದು ಕುತೂಹಲದ ಪ್ರಶ್ನೆ, ಜೋರಾದ ಮಳೆ ಬರ್ತಾ ಇದೆ ಅಲ್ವಾ, ಪೇಂಟ್ ಯಾವ ರೀತಿ ಹಾಕ್ತೀರಾ ನೀವು? ಅಂದರೆ ಈಗ ಆಯಿಲ್ ಪೇಂಟ್ ಇರ್ತದೆ ಅಲ್ಲ, ಆ್ಯಕ್ಚುಲಿ ನಾವು ವಾಟರ್ ಬೇಸ್ ಯೂಸ್ ಮಾಡೋದು. ಈಗ ಯಾರಾದನ್ನ ವಾಟರ್ ಬೇಸ್ ಇಲ್ಲಿ ಯೂಸ್ ಮಾಡೋದು ಕಡಿಮೆ. ಇದು ಮಂಗಳೂರು ಸೈಡು, ಮೈಸೂರು ಸೈಡ್ಲಿ ವಾಟರ್ ಬೇಸ್ ಯೂಸ್ ಮಾಡ್ತಾರೆ. ವಾಟರ್ ಬೇಸ್ದು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಅದು ನಿಮಗೆ ಮ್ಯಾಟ್ ಫಿನಿಶಿಂಗ್ ಕೊಡ್ತದೆ ಮತ್ತು ರಿಫ್ಲೆಕ್ಟ್ ಆಗೋದಿಲ್ಲ ಯಾವುದೇ ಲೈಟಿಗೆ. ನೀವು ಈಗ ಲೈಟ್ ಹಾಕಿರೋ ಗೊತ್ತಾಗ್ತದೆ ನೋಡಿ, ರಿಫ್ಲೆಕ್ಟ್ ಆಗೋದಿಲ್ಲ. ಇಲ್ಲಿ ಆಯಿಲ್ ಬೇಸ್ ಮಾಡ್ತಾರೆ ಅದು ಮಳೆಗಾಗಿ. ಬಟ್ ಇದನ್ನು ನಾವು ಅದಕ್ಕೆ ಅದರೊಳಗೆ ಪ್ರೈಮರ್ ಹೊಡೆದು ನಾವು ವಾಟರ್ ಬೇಸ್ ಹೊಡಿತೀವಿ. ಸೊ ಕಲರಿಂಗ್ಸ್ ತುಂಬ ಚೆನ್ನಾಗಿ ಬರ್ತದೆ. ನೀವು ನೋಡಿರ್ಬೋದು ನಮ್ಮ ಕಲರಿಂಗ್ದು, ನೀವು ಹಳೆದಿಂದ ನೀವು ನೋಡ್ಕೊಬಂದರೆ ನಮ್ಮ ಕಲರಿಂಗೇ ಡಿಫ್ರೆಂಟ್ ಆಗಿರ್ತದೆ. ಸೊ ಅದರ ಕಾರಣನೇ ವಾಟರ್ ಬೇಸ್. ಸೊ ನಾವು ಫ್ಲೋರಸೆಂಟ್ ಯೂಸ್ ಮಾಡಿದ್ರು ನಾವು ಎಲ್ಲ ವಾಟರ್ ಬೇಸ್ ಯೂಸ್ ಮಾಡೋದು. ಸೊ ಮಳೆಗೆ ಏನು ತೊಂದರೆ ಇಲ್ಲ. ಡ್ರೈ ಆದ ಮೇಲೆ ಈಗ ನೀವು ಮನೆಗೆ ಹೊಡೆಯುವ ಏನು ಪೇಂಟ್ ಇದೆ ಅದು ಸಹ ವಾಟರ್ ಬೇಸ್. ಸೊ ಮಳೆಯಲ್ಲಿ ಅದು ಏನು ಎಫೆಕ್ಟ್ ಕೊಡೋದಿಲ್ಲ. ಅದೇ ಥರ ಈ ವಾಟರ್ ಬೇಸ್ ಸಹ ಇಲ್ಲಿಗೆ ಏನು ಎಫೆಕ್ಟ್ ಕೊಡೋದಿಲ್ಲ. ಒನ್ಸ್ ಡ್ರೈ ಏನೂ ಆಗೋದಿಲ್ಲ. ಡ್ರೈ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬಟ್ ಒನ್ ಡೇ ಬಿಟ್ಟರೆ ಎಲ್ಲ ಡ್ರೈ ಆಗ್ತದೆ. ನಮಗೆ ಅಂಥದ್ದೇನು ಸಮಸ್ಯೆ ಬಂದಿಲ್ಲ ಇದರಲ್ಲಿ. ಸರ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಏನು ಹೊಸತನವನ್ನು ತಂದಿದ್ದೀರಾ ನೀವು ಈ ತಂಡದಲ್ಲಿ? ಪ್ರತಿ ವರ್ಷ ಏನು ಗೊತ್ತಾ, ಈಗ ನಾವು ಮೇನ್ ಫಿಗರ್ನ ಏನು ಮಾಡ್ತಾರೆ, ಹಿಂದೆಂದ ತೆಗಿತಾರೆ. ಹಿಂದೆಂದ ತೆಗ್ದಂಗೆ ಜಡ್ಜಿಗಳು ಹೊರಟೋಗ್ಬಿಡ್ತಾರೆ, ಅಂದರೆ ಫಿನಿಶ್ ಆಯಿತು ಅಂತ ಹೋಗ್ಬಿಡ್ತಾರೆ. ಬಟ್ ಈ ವರ್ಷ ನಾವು ಏನು ಮಾಡ್ತೀವಿ, ವಿಶೇಷತೆ ಅಂತ ಹೇಳಿದ್ರೆ ಆ ಮೇನ್ ಫಿಗರ್ನ ನಾವು ಬ್ಯಾಕ್ ಸೈಡ್ಲಿ ತೆಗಿತಿಲ್ಲ, ಒಂದು ಮಿಡಲ್ ಆಫ್ ದಿ ಒಂದು ತೇರಲ್ಲಿ ನಾವು ತೆಗಿತಿದ್ದೀವಿ ಅದನ್ನ. ಸೊ ಅದೇ ವಿಶೇಷತೆ. ಯಾಕಂದರೆ ಅದು ಸ್ವಲ್ಪ ಸಾಹಸದ ಕೆಲಸ. ಅದು ಈಗ ನಮಗೆ ಈ ವರ್ಷದೊಂದು ಸಾಹಸ ಕೆಲಸನೇ. ಲಾಸ್ಟ್ ಫಿಗರ್ ನಾವು ಫ್ರಂಟಿಂದ ತೆಗಿತಿದ್ದೀವಿ, ಅದು ನಮಗೆ ಸಾಹಸದ ಕೆಲಸ. ಬಟ್ ಫೈನಲ್ಲಿ ತೆಗ್ದಂಗೆ ಜಡ್ಜ್ಗಳು ಅದನ್ನ ಫೈನಲ್ ಅಂತ ತಿಳ್ಕೊಳ್ಬಾರ್ದು. ಇಲ್ಲೊಂದು ವಿಶೇಷತೆ ಎತ್ತಿದ್ದೀವಿ ನಾವು, ಅದನ್ನು ನೋಡಲೇಬೇಕು. ಅದು ನೋಡಿದ್ರೆ ಜನರಿಗೆ ಅರ್ಥ ಆಗೋದು, ಈ ಟೀಮಲ್ಲಿ ಏನು ವರ್ಕ್ ಆಗಿದೆ ಅಂತ ಗೊತ್ತಾಗ್ತದೆ. ಇಲ್ಲಾಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಮಾತ್ರ ಇದು ಕಂಡುಹಿಡಿಲಿಕ್ಕೆ ಆಗುವಂಥದ್ದು. ಅದ್ರ ಬಗ್ಗೆ ತುಂಬ ವರ್ಷ ಕೆಲಸ ಮಾಡಿದವರಿಗೆ ಇದರ ಬಗ್ಗೆ ವಿಶೇಷತೆ ಅನಿಸ್ತದೆ. ಮತ್ತು ಸಡನ್ನೇ ಮೇನ್ ಫಿಗರ್ ತೆಗ್ದಂಗೆ ಹೋಗ್ಬಿಟ್ರೆ ಅದು ಅವ್ರದ್ದು ತಪ್ಪಾಗ್ಬೋದು. ಈ ವರ್ಷ ನೋಡಬೇಕಾಗಿರೋದು ಪ್ರೇಕ್ಷಕರಲ್ಲಿ ಅದೇ ಕೇಳ್ಕೊಳ್ಳೋದು, ಫೈನಲ್ ಎಂಟ್ರಿ ನೀವು ನೋಡಲೇಬೇಕು. ಆ ಪ್ರೈಸ್ ಬಹುಮಾನ ಬರ್ತದೆ, ಅದು ಅನದರ್ ವಿಷಯ. ಆದರೆ ನಾವು ಮಾಡಿದ ಒಂದು ಎಂಟ್ರಿನ ನೀವು ನೋಡಿದರೆ ನಿಮಗೊಂದು ಒಳ್ಳೆ ಒಂದು ಫಲಿತಾಂಶ ಸಿಗ್ತದೆ. ಈ ವರ್ಷ 100% ನಾವು ಒಂದು ಒಳ್ಳೆ ಫಲಿತಾಂಶ ಕೊಡ್ತೀವಿ. ಪ್ರೈಸ್ಗೆ ಅಂತ ನಾವು ಮಾಡ್ತಿಲ್ಲ ಈ ವರ್ಷ, ಪ್ರೈಸ್ಗೆ ಅಂತ ಮಾಡ್ತಿಲ್ಲ. ಒಂದು ಒಳ್ಳೆ ಇದು ಕೊಡುವ, ಶೋ ಕೊಡುವ ಜನರಿಗೆ. ಒಂದು ಎಲ್ಲ ನಾವು ಬೇರೆ ಕಡೆ ಗೋವಾ ಆ ಕಡೆ ಎಲ್ಲ ನೋಡಿಬಿಟ್ಟು ನಾವು ಇನ್ಸ್ಪೈರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೇ ಲೈಕ್ ಕೊಟ್ಕೊಂಡಿರ್ತೀವಿ. ಸೊ ನಮ್ಮದಕ್ಕೂ ಲೈಕ್ ಬರಲಿ, ನಮ್ಮ ಆರ್ಟಿಸ್ಟ್ಗಳು ಮೇಲೆ ಬರಲಿ ಅಂತ ನನ್ನದೊಂದು ಇಚ್ಛೆ. 10 ಮಂಟಪದಲ್ಲಿ ಒಳ್ಳೊಳ್ಳೆ ಕಲಾಕಾರರು ಇದ್ದಾರೆ, ಯಾರೂ ಸಹ ಕೆಳ ಮಟ್ಟದವರು ಯಾರಿಲ್ಲ, ಎಲ್ಲ ಒಳ್ಳೊಳ್ಳೆಯವರೇ ಇರೋದು. ಸೊ ಒಳ್ಳೆ ಟಗ್ಗಿರಲಿ, ಚೆನ್ನಾಗಿರಲಿ ಅಂತ ನನ್ನದೊಂದು ಆಶೆ. ತುಂಬ ವಿಷಯಗಳು ನಾನು ಕೂಡ ತಿಳ್ಕೊಂಡೆ. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ಸುನೀಲ್ ಅವರು ಅವರ ಕೆಲಸದ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರು. ಹಾಗೆಯೇ ಈ ಟೀಮ್ಗೆ ಒನ್ ಲೈನಲ್ಲಿ ನೀವೇನಾದರೂ ಹೇಳ್ತೀರಾ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒನ್ ಲೈನಲ್ಲಿ ಹೇಳೋದಂತಂದರೆ ತುಂಬ ಸ್ಟ್ರಾಂಗ್ ಟೀಮು. ಇವರು ಮುಂದೆ ಒಂದು 5 ಇಯರ್ಸ್ ಎಲ್ಲ ಬಿಟ್ಟರೆ ಇವ್ರನ್ನ ಮೋಸ್ಟ್ಲಿ ಬೀಟ್ ಮಾಡೋಕ್ಕೇ ಬೇರೆ ಟೀಮಿಗೆ ಕಷ್ಟ ಆಗ್ಬೋದು. ಈ ಯೂನಿಟ್ ಹೀಗೆ ಮುಂದುವರೆದ್ರೆ ನಮ್ಮಲ್ಲಿ ಈ ಟೀಮನ್ನ ಬೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತದೆ ಬೇರೆಯವರಿಗೆ. ತುಂಬ ಸ್ಟ್ರಾಂಗ್ ಟೀಮ್ ಆಗಿಬಿಡ್ತದೆ.
ಸ್ವಲ್ಪ ಇಂಡಿಯಾ ಟೀಮ್ ಥರನೇ ಆಗಿಬಿಡ್ತದೆ, ಆ ಥರ ಒಂದು ಚಾನ್ಸಸ್ ಇದೆ. ಬಟ್ ಒಳ್ಳೆ ಟೀಮ್, ತುಂಬ ಚೆನ್ನಾಗಿದೆ. ಯಾಕಂದರೆ ಬೇಗ ಲರ್ನಿಂಗಲ್ಲಿ ಇದ್ದಾರೆ, ತುಂಬ ಚೆನ್ನಾಗಿ ಕಲಿತಿದ್ದಾರೆ. ನನಗಿಂತ ಮುಂಚೆನೂ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬಂದ ಮೇಲೆ ನನ್ನ ಸ್ಟೈಲ್ ಏನುಂಟು ಅದು ಸ್ವಲ್ಪ ಹೋಗ್ತಾ ಉಂಟು. ಸೊ ನಿಜವಾಗ್ಲೂ ಒಳ್ಳೆ ಟೀಮ್. ಸ್ವಲ್ಪ ಮೊಬೈಲ್ಸ್ ಅದರಲ್ಲೇ ನೋಡುವಂಗೆ ಮಾಡ್ತೀವಿ. ಒಂದು ತಿಂಗಳು ಎಲ್ಲರೂ ಸ್ವಲ್ಪ ನಮ್ಮದು ವೀಡಿಯೋಸ್ಗಳನ್ನ ನೋಡುವಂಗೆ ನಾವು ಈ ವರ್ಷ ಒಂದು ಮಾಡ್ತೀವಿ. ಕಂಚಿಕಾಮಾಕ್ಷಮ್ಮ ಬಾಲಕ ಮಂಡಳಕ್ಕೆ